ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ಅಂದರೆ ಸಂಡೇ 21 ಜೂನ್ ನೀಟ್ ರೀ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಸೊ ಪೇಪರನ್ನು ನೋಡೋದಾದರೆ ಆಲ್ಮೋಸ್ಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇತ್ತು. ಈಗ ಫಿಸಿಕ್ಸನ್ನು ತಗೊಂಡಾಗ ಆಲ್ಮೋಸ್ಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇತ್ತು. ಮತ್ತು ಕೆಮಿಸ್ಟ್ರಿ ಅಂತ ಬಂದಾಗ ಆಲ್ಮೋಸ್ಟ್ ಇದು ಮಾಡ್ರೇಟ್ ಟು ಡಿಫಿಕಲ್ಟಿ ಲೆವೆಲ್ ಇತ್ತು. ಹಾಗೆ ಬಯಾಲಜಿ ಈಸಿ ಟು ಮಾಡ್ರೇಟ್ ಲೆವೆಲ್ ಇತ್ತು. ಸೊ ಹಾಗಾಗಿರೋದ್ರಿಂದ ನೀವು ಕಟ್ ಆಫ್ಗಳನ್ನು ನೋಡೋದಾದರೆ ಕ್ಯಾಟಗರಿ ವೈಸ್ ಸ್ಟೇಟ್ ಕೋಟಾದಲ್ಲಿ ಏನು ಕಟ್ ಆಫ್ ಇರುತ್ತೆ ಅನ್ನೋದು ನೋಡೋದಾದರೆ ಡಿಸ್ಕಷನ್ ಮಾಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಏನೇನಿರುತ್ತೆ ಅಂತ. ಸ್ವಲ್ಪ ಸ್ಲೈಡ್ ಚೇಂಜಸ್ ಆಗಿರುತ್ತೆ ಸ್ಟೇಟ್ ಕೋಟಾದಲ್ಲಿ, ಡೆಫಿನೆಟಾಗಿ ಚೇಂಜ್ ಆಗೇ ಆಗುತ್ತೆ. ಯಾಕಂದರೆ ಪೇಪರ್ ಸ್ವಲ್ಪ ಟಫ್ ಇದ್ದಿದ್ದರಿಂದ ಲಾಸ್ಟ್ ಏನು ಎಕ್ಸಾಮ್ ಇತ್ತು ಅದಕ್ಕಿಂತ ಸ್ವಲ್ಪ ಟಫ್ ಇತ್ತು ಕ್ವಶನ್ ಪೇಪರು. ಹಾಗಾಗಿ ಇದರಿಂದ ಡೆಫಿನೆಟ್ಲಿ ಕಟ್ ಆಫ್ ಡಿಫ್ರೆಂಟ್ ಇದ್ದೇ ಇರುತ್ತೆ. ಅದನ್ನು ಡೀಟೇಲಾಗಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲಿಗೆ ಜಾಯ್ನ್ ಆಗಿ ನಿಮಗೆ ಯಾವುದೇ ಕಾಂಪಿಟೇಟಿವ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ ಅಲ್ಲಿ. ಈಗ ಬರೋಣ ಫಸ್ಟು ಮೇಜರ್ ಪಾಯಿಂಟ್ಗೆ. ಈ ವರ್ಷದ ರೀ ಎಕ್ಸಾಮಿನೇಷನ್ ನೀಟ್ 2026 ಕಟ್ ಆಫ್ ಎಷ್ಟಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ಫಸ್ಟ್ ಸ್ಟೇಟ್ ಕೋಟಾ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಓವರಾಲ್ ಮೆಡಿಕಲ್ ಸೀಟ್ಸ್, ನಮ್ಮ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ ಸೀಟ್ಸ್ಗಳಲ್ಲಿ 85% ಆಫ್ ದ ಸೀಟ್ಸ್ ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೆ ರಿಸರ್ವ್ ಆಗಿರುತ್ತೆ. ಏನು ಸ್ಟೇಟ್ ಸ್ಟೂಡೆಂಟ್ಸ್ ಅಂತಂದರೆ ಅದಕ್ಕೆ ನೀವು ಕರ್ನಾಟಕದಲ್ಲಿ ಎಲಿಜಿಬಿಲಿಟಿ ನೀವು ಕೆಳಗಡೆ ನೋಡ್ಬೋದು. ಮಿನಿಮಮ್ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಓದಿರಬೇಕಾಗತ್ತೆ. ಮಿನಿಮಮ್ 7 ಇಯರ್ಸ್ ನೀವು ಹಾಗೆ 11th 12th ನೀವು ಕರ್ನಾಟಕದಲ್ಲೇ ಓದಿರಬೇಕಾಗತ್ತೆ. ಮಿನಿಮಮ್ 7 ಇಯರ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ನೀವು ಟೋಟಲ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು. ಹಾಗೆ 11th 12th ಸ್ಟ್ಯಾಂಡರ್ಡ್ ಕರ್ನಾಟಕದಲ್ಲಿ ಓದಿರಬೇಕು. ಅಂದರೆ ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿರಬೇಕಾಗತ್ತೆ. ಫಸ್ಟ್ PUC ಸೆಕೆಂಡ್ PUC ಆರ್ CBSEನಲ್ಲೂ ಸಹ ನೀವು 11th 12th ಸ್ಟ್ಯಾಂಡರ್ಡನ್ನು ಓದಿರ್ಬೋದು ನೀವು, ಬಟ್ ಕರ್ನಾಟಕದಲ್ಲಿ ಓದಿರಬೇಕಾಗಿರುತ್ತೆ. ಅಂಥ ಸ್ಟೂಡೆಂಟ್ಸು ಸ್ಟೇಟ್ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ. ಓಕೆ, ಏನು ಸ್ಟೇಟ್ ಕೋಟಾ ಅಂತಂದರೆ ಓವರಾಲ್ ಮೆಡಿಕಲ್ ಸೀಟ್ಸ್ನಲ್ಲಿ ಓವರಾಲ್ 85% ಸೀಟ್ಸನ್ನು ನಾವು ಸ್ಟೇಟ್ ಕೋಟಾಗೆ ರಿಸರ್ವ್ ಮಾಡ್ತಾರೆ. ಅಂದರೆ ಸ್ಟೇಟ್ ಸ್ಟೂಡೆಂಟ್ಸು, ಲೋಕಲ್ ಸ್ಟೂಡೆಂಟ್ಸ್ ಅಂತ ಕರಿತೀವಲ್ವಾ, ಆ ಸ್ಟೂಡೆಂಟ್ಸ್ಗಳಿಗೆ ರಿಸರ್ವ್ ಮಾಡ್ತಾರೆ. ಹಾಗಾದ್ರೆ ಇನ್ನು ರಿಮೈನಿಂಗ್ 15% ಏನು? ರಿಮೈನಿಂಗ್ 15% ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಕಂಪ್ಲೀಟ್ ಮೆಡಿಕಲ್ ಸೀಟ್ಸ್ ಏನಿರುತ್ತೆ ಗೌರ್ಮೆಂಟ್ ಸೀಟ್ಸು, ಆ ಗೌರ್ಮೆಂಟ್ ಸೀಟ್ಸಲ್ಲಿ 85% ಆಫ್ ದ ಸೀಟ್ಸು ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೆ, ಉಳಿದಿರುವಂಥದ್ದು ಆಲ್ ಇಂಡಿಯಾ ಕೋಟಾ 15% ಸೀಟ್ಸ್ ಬಂದು ಆಲ್ ಇಂಡಿಯಾ ಕೋಟಾ. ಆಲ್ ಇಂಡಿಯಾ ಕೋಟಾ ಸೀಟ್ಸ್ಗೆ ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು ಅಂತಂದರೆ ಅದಕ್ಕೆ MCC ಸಪ್ರೇಟ್ ಕೌನ್ಸಿಲಿಂಗ್ ಮಾಡುತ್ತೆ. MCC, ಸೊ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾವ ಥರ ಕೌನ್ಸಿಲಿಂಗ್ ಮಾಡುತ್ತೆ ಸ್ಟೇಟ್ ಕೋಟಾಗೆ, ಅದೇ ಥರನೇ 15%ಗೆ ಆಲ್ ಇಂಡಿಯಾ ಕೋಟಾ ಸೀಟ್ಸ್ಗೆ ನಮಗೆ MCC ಕೌನ್ಸಿಲಿಂಗನ್ನು ಮಾಡುತ್ತೆ. ನಿಮಗೆ 15%ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಇವನ್ ಸ್ಟೇಟ್ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಆಲ್ ಇಂಡಿಯಾ ಕೋಟಾ ಸೀಟ್ಸ್. ಬಟ್ ಅದಕ್ಕೆ ನೀವು ಸಪ್ರೇಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ MCCನಲ್ಲಿ. ಈಗ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ನೀವು, ಅದೇ ಥರನೇ MCCನಲ್ಲೂ ಸಹ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಫರ್ದರ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅಟೆಂಡ್ ಆಗಬೇಕಾಗತ್ತೆ. ಸೊ ಇದು 85% ಸ್ಟೇಟ್ ಕೋಟಾ ಸೀಟ್ಸ್ ಇದು. ಓಕೆನಾ? ಈ ಸ್ಟೇಟ್ ಕೋಟಾ ಸೀಟ್ಸ್ಗೆ ನಾವೀಗ ಕಟ್ ಆಫನ್ನು ಡಿಸ್ಕಷನ್ ಮಾಡ್ತಿರುವಂಥದ್ದು. ಓಕೆ, ಸೊ ಹಾಗಾದ್ರೆ ಕಾಲೇಜ್ ಕಂಪ್ಲೀಟಾಗಿ ನಾವು ಏನೇನು ಕಟ್ ಆಫ್ ಇರುತ್ತೆ ಕ್ಯಾಟಗರಿ ವೈಸು, ನಿಮ್ಮ ರಿಸರ್ವೇಷನ್ ವೈಸು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಈಗ ಬರೋಣ GMಗೆ. ಜನರಲ್ ನೋಡೋದಾದರೆ ಈ ವರ್ಷ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇದ್ದಿದ್ದರಿಂದ ಈಗ ರೀ ಎಕ್ಸಾಮಿನೇಷನಲ್ಲಿ ಸೊ GM ಸ್ಟೂಡೆಂಟ್ಸ್ಗೆ ಒಂದು ಸೇಫ್ ಝೋನ್ ಅಂತ ನಾನು ನಿಮಗೆ ಹೇಳ್ತಿರೋದು. ಒಂದು 530 to 550 ಮಾರ್ಕ್ಸ್ ನಿಮ್ಮದು ಸೇಫರ್ ಝೋನ್ ಅಂತ ನಾನು ಹೇಳ್ತಿರೋದು. ನಾನು ನಿಮಗೆ ಸಿಗುವಂಥ ಚಾನ್ಸಸ್ಸು ತುಂಬ ಇರುವಂಥದ್ದು. 530 to 550 ಇಸ್ ಅ ಸೇಫರ್ ಝೋನ್. ನೆಕ್ಸ್ಟ್ GMR ಅಂದರೆ ಜನರಲ್ ವಿತ್ ರೂರಲ್ ರಿಸರ್ವೇಷನ್ ಏನಾದರೂ ಇದ್ದರೆ ನಿಮ್ಮದು
ಸೊ ಅರೌಂಡ್ ಇನ್ನೊಂದು 10 ಮಾರ್ಕ್ಸ್ ಡಿಫರೆನ್ಸ್, ಅರೌಂಡ್ 530, 520 ಟು 530, ಆಲ್ಮೋಸ್ಟ್ ಇಟ್ ಈಸ್ ಅ ಸೇಫರ್ ಝೋನ್. ನೆಕ್ಸ್ಟ್ ಜಿ ಎಮ್ ವಿತ್ ಕನ್ನಡ ಮೀಡಿಯಂ ನೋಡೋದಾದರೆ ನಿಮಗೆ ಅರೌಂಡ್ 510 ಟು 520 ಮಾರ್ಕ್ಸ್ ನಿಮಗೆ ಒಂದು ಪ್ಲಸ್ ಆರ್ ಮೈನಸ್ ಒಂದು 10 ಮಾರ್ಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸೇಫರ್ ಝೋನ್ ನಾನು ನಿಮಗೆ ಹೇಳ್ತಿರುವಂಥದ್ದು, ಈ ಮಾರ್ಕ್ಸನ್ನು ತೊಗೊಂಡ್ರೆ ಸೇಫ್ ಅನ್ನುವಂಥದ್ದು ಒಂದು 510 ಟು 520 ಇಸ್ ಅ ಸೇಫರ್ ಝೋನ್. ನೆಕ್ಸ್ಟ್ 3B ಜನರಲ್ ನೋಡೋದಾದರೆ 3B ಜನರಲ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 530 ಅಗೇನ್ ಈಸ್ ಅ ಆಲ್ಮೋಸ್ಟ್ ಸೇಫರ್ ಝೋನ್. ಆಲ್ಮೋಸ್ಟ್ ಜಿ ಎಮ್ಗಿದ್ದಷ್ಟೇ ನಿಮಗೆ ಇರುತ್ತೆ ಇಲ್ಲಿ. ಮತ್ತು 3B ರೂರಲ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಒಂದು 520 ಈಸ್ ಅ ಸೇಫರ್ ಝೋನ್. ಹಾಗೆ 3B ಕನ್ನಡ ಮೀಡಿಯಂ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ 510 ಈಸ್ ಅ ಸೇಫರ್ ಝೋನ್. ಮತ್ತು 3A ಜನರಲ್ ಬಂದು ನಿಮಗೆ 530 ಈಸ್ ಅ ಸೇಫರ್ ಝೋನ್. ಆಲ್ಮೋಸ್ಟ್ ಒಂದು 530 ಟು 540 ಆ ರೇಂಜಲ್ಲಿ ಇಟ್ಕೊಳ್ಳಿ. ಇವನ್ ಜನರಲ್ ಸ್ಟೂಡೆಂಟ್ಸ್ ಅಷ್ಟೇ ಒಂದು 530 ಟು ಒಂದು 540 ನಾನು ಸೇಫರ್ ಝೋನ್ ಅಂತ. ಉಳಿದಿರೋದಕ್ಕೆ 550 ಆ್ಯಂಡ್ ಅಬೋವ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಸೀಟ್ ಸಿಗುತ್ತೆ. ಬಟ್ ನಾನು ಹೇಳ್ತಿರೋದು ಒಂದು ಸೇಫರ್ ಝೋನ್ಗೆ. ನೆಕ್ಸ್ಟ್ ಬಂದು 3A ರೂರಲ್ ನೋಡೋದಾದರೆ ಆಲ್ಮೋಸ್ಟ್ ನಿಮ್ಗೆ ಅದಕ್ಕೂ ಅಷ್ಟೇ ಒಂದು 520 ಆಲ್ಮೋಸ್ಟ್ ಇಟ್ ಈಸ್ ಅ ಸೇಫರ್ ಝೋನ್. ನೆಕ್ಸ್ಟ್ ಬಂದು 3A ಕನ್ನಡ ಮೀಡಿಯಂ ಬಂದು ಆಲ್ಮೋಸ್ಟ್ ನಿಮಗೆ ಒಂದು 510 ಪ್ಲಸ್ ನಿಮಗೆ ಒಂದು ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ 2B ಜನರಲ್ ಬಂದು ನಿಮಗೆ ಒಂದು 520 ಮಾರ್ಕ್ಸ್ ಇಸ್ ಅ ಸೇಫರ್ ಝೋನ್. ಮತ್ತು 2B ರೂರಲ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 510 ಒಂದು ಸ್ವಲ್ಪ ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ 2B ಕನ್ನಡ ಮೀಡಿಯಂ ಬಂದು ಒಂದು 500 ಪ್ಲಸ್ ತೊಗೊಂಡ್ರೆ ನಿಮ್ಮದು ಸೀಟ್ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಒಂದು 10 ಮಾರ್ಕ್ಸು ಪ್ಲಸ್ ಆರ್ ಮೈನಸ್ ಆಗ್ಬೋದು ವೇರಿಯೇಷನ್ನು, ಬಟ್ ಒಂದು ಅಪ್ರಾಕ್ಸಿಮೇಟಾಗಿ ನಿಮಗೆ ದಿಸ್ ಈಸ್ ಅ ಸೇಫರ್ ಝೋನ್. ನೆಕ್ಸ್ಟ್ 2A ಜನರಲ್ ಬಂದು ನಿಮಗೆ ಒಂದು 525 ಇದೆ ಸೇಫ್ ಝೋನ್ ಅಂತ ಹೇಳ್ಬೋದು. ಒಂದು 2A ರೂರಲ್ ಬಂದರೆ ಆಲ್ಮೋಸ್ಟ್ ನಿಮಗೆ ಒಂದು 520, 510 ಅದೇ ಪ್ಲಸ್ ಆರ್ ಮೈನಸ್ 10 ನಿಮಗೆ ಒಂದು ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ 2A ಕನ್ನಡ ಮೀಡಿಯಂ. 2A ಕನ್ನಡ ಮೀಡಿಯಂಗೆ ನಿಮಗೆ ಒಂದು 500 ಒಂದು ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ 1G ಕ್ಯಾಟಗರಿ 1 ಅವ್ರಿಗೆ ಒಂದು 520 ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ರೂರಲ್ ಇರುವಂಥವ್ರಿಗೆ ಆಲ್ಮೋಸ್ಟ್ ಒಂದು 510 ಸೇಫರ್ ಝೋನ್ ಆಗಿರುತ್ತೆ. ಮತ್ತು ಕ್ಯಾಟಗರಿ 1 ಕನ್ನಡ ಮೀಡಿಯಂ ಬಂದು ಆಲ್ಮೋಸ್ಟ್ ಒಂದು 500 ಸೇಫರ್ ಝೋನ್ ಆಗಿರುತ್ತೆ. ನೆಕ್ಸ್ಟ್ SC ಜನರಲ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 430 ಈಸ್ ಅ ಸೇಫರ್ ಝೋನ್. ನೆಕ್ಸ್ಟ್ SC ರೂರಲ್ ಬಂದು ನಿಮಗೆ ಒಂದು 420 ಈಸ್ ಅ ಸೇಫರ್ ಝೋನ್. ನೆಕ್ಸ್ಟ್ SC ಕನ್ನಡ ಮೀಡಿಯಂ ಬಂದು ಒಂದು 400. ನಿಮಗೆ ಆ 400 ಪ್ಲಸ್ ಸಿಕ್ಕರೆ SC ವಿತ್ ಕನ್ನಡ ಮೀಡಿಯಂ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ, ಈ ವರ್ಷದ ಈಗ ಪೇಪರಿನ ನೋಡಿದ್ರೆ ಪೇಪರ್ ಅನಾಲಿಸಿಸ್ ನೋಡೋದಾದರೆ ನೆಕ್ಸ್ಟ್ ಬಂದು ST ಜನರಲ್ ಸ್ಟೂಡೆಂಟ್ಸಿಗೆ ನೋಡೋದಾದರೆ ಆಲ್ಮೋಸ್ಟ್ ಒಂದು 420. ಮತ್ತು ST ರೂರಲ್ ನೋಡೋದಾದರೆ ಆಲ್ಮೋಸ್ಟ್ 410. ಮತ್ತು ST ಕನ್ನಡ ಮೀಡಿಯಂ ನೋಡೋದಾದರೆ ಒಂದು 400 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಈಗ ಕೆಲವ್ರದ್ದೆಲ್ಲ ಹೈದರಾಬಾದ್ ಕರ್ನಾಟಕ ಕೋಟಾ ಇರುತ್ತೆ. ಆ ಸ್ಟೂಡೆಂಟ್ಸ್ಗಳಿಗೆ ಈಗ ನಾನು ಏನು ಪ್ರೀವಿಯಸ್ ಕಟ್ ಆಫನ್ನು ಹೇಳಿದ್ದೆ ನಾನು ನಿಮಗೆ, ಆ ಕಟ್ ಆಫಿನಲ್ಲಿ ನಿಮಗೆ ಯು ಕ್ಯಾನ್ ಇಮ್ಯಾಜಿನ್ ಇನ್ನೊಂದು ಪ್ಲಸ್ ಮೈನಸ್ ಒಂದು -10 ಮಾರ್ಕ್ಸನ್ನು ಸಬ್ಟ್ರಾಕ್ಷನನ್ನು ಮಾಡ್ಕೋಬೋದು. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 3A GMಗೆ ತೊಗೊಳ್ಳಿ, GM ವಿತ್ ಹೈದರಾಬಾದ್ ಕರ್ನಾಟಕ ಇದ್ದರೆ ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದು ಈಗ 530 ಅಂತ ಏನು ಕೊಟ್ಟಿದ್ದೀನಿ, ಯು ಕ್ಯಾನ್ ಮೇಕ್ ಇಟ್ ಆಸ್ ಎ 520 ಮಾರ್ಕ್ಸ್. ಇನ್ನೊಂದು 10 ಮಾರ್ಕ್ಸನ್ನು ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಅದೇ ಥರನೇ ಹೈದರಾಬಾದ್ ಕರ್ನಾಟಕ ವಿತ್ GM ವಿತ್ ರೂರಲ್ ಇದ್ದರೆ ಒಂದು 510, GM ವಿತ್ ಕನ್ನಡ ಮೀಡಿಯಂ ಇಸ್ 500, 3B ವಿತ್ ಹೈದರಾಬಾದ್ ಕರ್ನಾಟಕ ಜನರಲ್ 520, 3B ವಿತ್ ಹೈದರಾಬಾದ್ ಕರ್ನಾಟಕ ರೂರಲ್ ಇಟ್ಸ್ ಅ 510, 3B ವಿತ್ ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ 500, 3A ವಿತ್ ಜನರಲ್ ವಿತ್ ಹೈದರಾಬಾದ್ ಕರ್ನಾಟಕ ಈಸ್ 520, 3A ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ ಈಸ್ 510, 3A ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ ಈಸ್ 500. ಸೊ 2B ಜನರಲ್ ವಿತ್ ಹೈದರಾಬಾದ್ ಕರ್ನಾಟಕ ಇಸ್ 510. ಈ ಥರ ನಿಮಗೆ ಒಂದು 10 ಮಾರ್ಕ್ಸನ್ನು ನೀವು ಸಬ್ಟ್ರಾಕ್ಷನ್ ಮಾಡ್ಕೊಂಡು ಬನ್ನಿ. ಸೊ ಆಲ್ಮೋಸ್ಟ್ ನಿಮಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೂ ಸಹ ನಿಮಗೆ ಕಟ್ ಆಫ್ ಅಂತ ಸಿಗುತ್ತೆ.
ಸೊ ಇದು ಕಂಪ್ಲೀಟಾಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫು ಈ ವರ್ಷದ ಎಕ್ಸಾಮಿನೇಷನ್ ನೀಟ್ ಎಕ್ಸಾಮಿನೇಷನಿನ ಕ್ವಶನ್ ಪೇಪರ್ ಬೇಸಿಸ್ ಮೇಲೆ ಈಗ ಸ್ವಲ್ಪ ಟಫ್ ಇದ್ದಿದ್ದರಿಂದ ಸೊ ಈ ರೀತಿಯಾಗಿ ಇನ್ನು ಸ್ವಲ್ಪ ಸ್ಲೈಟ್ ಕಟ್ ಆಫ್ ಪ್ರೀವಿಯಸ್ ಎಕ್ಸಾಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಹಾಗಾಗಿರೋದ್ರಿಂದ ಇದು ಸೇಫರ್ ಕಟ್ ಆಫ್ ಆಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.